ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮಿತ್ ದೇಸಾಯಿ. ಸೊ ಬನ್ನಿ ಇವತ್ತಿನ ಮೇಜರ್ ಈವೆಂಟ್ಸ್ಗಳು ಯಾವುದು ಹಾಗೆ ಸ್ಟಾಕ್ ಮಾರ್ಕೆಟ್ ಸುದ್ದಿಗಳು ಯಾವುದು ಅಂತ ಚೆಕ್ ಮಾಡೋಣ. ಸೊ ನಮ್ಮ ಮೊದಲನೇ ನ್ಯೂಸನ್ನು ನೋಡೋದಾದರೆ, ನಮ್ಮ ಭಾರತದ ಆರ್ಥಿಕತೆಯಲ್ಲಿ ಅತ್ಯಂತ ಮುಖ್ಯವಾದಂಥ ಒಂದು ಸೆಕ್ಟರ್ IT ಸೆಕ್ಟರ್. ಇದು $280 ಬಿಲಿಯನ್ ಅಷ್ಟು ಒಂದು ಕ್ಯಾಪಿಟಲ್ನ ಹೊಂದಿದೆ. ಸೊ ಇದು 2025 ಈ ಫೈನಾನ್ಷಿಯಲ್ ಇಯರಲ್ಲಿ ಸಿಂಗಲ್ ಡಿಜಿಟ್ ಗ್ರೋತನ್ನು ಪಡ್ಕೊಂಡಿದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಳೆದ 2 ವರ್ಷಗಳಲ್ಲಿ ಕಂಟಿನ್ಯೂಸ್ ಆಗಿ ಸಿಂಗಲ್ ಡಿಜಿಟ್ ಗ್ರೋತನ್ನು ಪಡ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸ್ವಲ್ಪ ನಮ್ಮ ಆರ್ಥಿಕ ತಜ್ಞರಲ್ಲಿ ನಮ್ಮ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಳವಳವನ್ನು ವ್ಯಕ್ತಪಡಿಸುವಂಥ ಸುದ್ದಿಯಾಗಿದೆ. ಇದಕ್ಕೆ ಕಾರಣಗಳನ್ನು ನೋಡ್ತಾ ಹೋದರೆ, ಮೇಜರ್ ಆಗಿ ಕೋವಿಡ್ನ ನಂತರದ ಬೆಳವಣಿಗೆಗಳು, ಒಂದು AI ಅಡಚಣೆ ಅಂತ ಹೇಳ್ಬೋದು. AI ಬೆಳೀತಾ ಇರೋದ್ರಿಂದ, ಅದರ ಜೊತೆಗೆ ರೀಸೆಂಟಾಗಿ ಟ್ರಂಪ್ ಅವರ ಒಂದು ನಿರ್ಧಾರಗಳು, ಟ್ಯಾಕ್ಸ್ನ ಸಂಬಂಧಪಟ್ಟಂಥ ನಿರ್ಧಾರಗಳು ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಸುದ್ದಿಯನ್ನು ನೋಡೋದಾದರೆ, ಸುಜ್ಲಾನ್ ಎನರ್ಜಿ ಸ್ಟಾಕ್ ಇವತ್ತೊಂದು 5% ಅಪ್ ಮೂವ್ಮೆಂಟನ್ನು ಕಂಡಿತು. ಇದಕ್ಕೆ ಮೇನ್ ರೀಸನ್ ಏನು ಅಂತ ನೋಡೋದಾದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸ್ತು. ಅದರಲ್ಲಿ ಏನಿತ್ತು ಅಂತಂದರೆ, ವಿಂಡ್ ಟರ್ಬೈನ್ಗೆ ಏನು ಯೂಸ್ ಮಾಡ್ತೀವಿ ಅದರ ಪಾರ್ಟ್ಸ್ಗಳನ್ನು, ಅದರ ಬಿಡಿ ಭಾಗಗಳನ್ನ ದೇಶೀಯ ವಸ್ತುಗಳನ್ನೇ ಯೂಸ್ ಮಾಡಬೇಕು ಅನ್ನೋ ಒಂದು ನ್ಯೂಸ್ ಬಂತು. ಸೊ ಅದರಿಂದಾಗಿ ಸುಜ್ಲಾನ್ ಒಂದು ಮೂವ್ಮೆಂಟನ್ನು ಕಂಡಿತು ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು HDFC ಮತ್ತು ICICI ಅಂತ ದೊಡ್ಡ ಬ್ಯಾಂಕ್ಗಳು ರೀಸೆಂಟಾಗಿ ತಮ್ಮ ಸೇವಿಂಗ್ಸ್ ಅಕೌಂಟನ್ನು ಬಡ್ಡಿ ದರವನ್ನು ಕಡಿಮೆ ಮಾಡಿತ್ತು. ಆಲ್ಮೋಸ್ಟ್ 3%ಇಂದ 2.75% ಅಷ್ಟು ಬಡ್ಡಿಯನ್ನು ಕಡಿಮೆ ಮಾಡಿತ್ತು. ಆದರೆ ಈಗ ಕೆಲವು ಬ್ಯಾಂಕ್ಗಳು ಮೋರ್ ದೆನ್ 7% ಅಷ್ಟು ಬಡ್ಡಿಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಮೇಯ್ನಾಗಿ AU ಬ್ಯಾಂಕ್, ಬಂಧನ್ ಬ್ಯಾಂಕ್ ಮತ್ತು IDFC ಫಸ್ಟ್ ಬ್ಯಾಂಕ್ಗಳು ಬಡ್ಡಿ ದರವನ್ನು ಜಾಸ್ತಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ಗಳು. ಬನ್ನಿ ಇವಾಗ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ. ಸೊ ಇವತ್ತಿನ ಮಾರ್ಕೆಟ್ ನಾವು ಚೆಕ್ ಮಾಡೋದಾದರೆ, ಇವತ್ತೊಂದು ಅಪ್ ಟ್ರೆಂಡ್ ಇತ್ತು. ಮಾರ್ಕೆಟು 273 ಪಾಯಿಂಟ್ಗಳಷ್ಟು ಒಂದು ಅಪ್ ಮೂಮೆಂಟನ್ನು ಮಾರ್ಕೆಟ್ ಕಂಡಿದೆ. ಸೊ ಇನ್ನು ಮೇಜರ್ ಸೆಕ್ಟರ್ ಯಾವ್ಯಾವ್ದು ಮೂವ್ಮೆಂಟ್ ಆಯಿತು ಅಂತ ಚೆಕ್ ಮಾಡೋದಾದರೆ, ಮಿಡ್ ಕ್ಯಾಪ್ 2.5% ಅಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡ್ರೆ, FMCG 0.09% ಅಷ್ಟು ಒಂದು ಡೌನ್ ಮೂಮೆಂಟನ್ನು ಕಂಡಿತು. ಸೊ ಇನ್ನು ಫೈನಾನ್ಸ್ ಸೆಕ್ಟರ್ 1.4% ಅಷ್ಟು ಒಂದು ಅಪ್ ಮೂಮೆಂಟನ್ನು ಕಂಡಿದೆ. ಸೊ ಇನ್ನು FII DII ಡೇಟಾ ನೋಡೋದಾದರೆ, ಇದು 17th ಡೇಟಾ ಇರುತ್ತೆ. ಸೊ ಇದು ನಮ್ಮ DII ಅವರು 2006 crore ಅಷ್ಟು ಒಂದು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೊ ಇನ್ನು FII ಅವರು 4667 ಕೋಟಿಗಳಷ್ಟು ಒಂದು ನೆಟ್ ಬೈಯರ್ಸ್ ಆಗಿದ್ದಾರೆ. ಸೊ ಇನ್ನು ಮೇಜರ್ ಸ್ಟಾಕ್ ಮೂವ್ಮೆಂಟ್ಗಳನ್ನ ಚೆಕ್ ಮಾಡೋದಾದರೆ, ಟಾಪ್ ಗೇನರ್ಸ್ ಲಿಸ್ಟಲ್ಲಿ ಸ್ಪಂದನ ಸ್ಫೂರ್ತಿ ಫೈನಾನ್ಷಿಯಲ್ ಲಿಮಿಟೆಡ್. ಸೊ ಇದು 20% ಅಷ್ಟು ಒಂದು ಅಪ್ ಮೂವ್ಮೆಂಟನ್ನು ಕಂಡಿದೆ. ಸೊ ಇನ್ನು CSL ಫೈನಾನ್ಸ್ ಲಿಮಿಟೆಡ್ ಇದು 20% ಅಷ್ಟು ಒಂದು ಅಪ್ ಮೂವ್ಮೆಂಟನ್ನು ಕಂಡಿದೆ. ಇನ್ನು ಲಿಬರ್ಟಿ ಶೂಸ್ ಲಿಮಿಟೆಡ್ ಇದು 20% ಅಪ್ ಮೂವ್ಮೆಂಟನ್ನು ಕಂಡಿದೆ. ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ, ಶೈಲಿ ಎಂಜಿನಿಯರಿಂಗ್ ಪ್ಲಾಸ್ಟಿಕ್ ಲಿಮಿಟೆಡ್ ಇದು ಒಂದು 10% ಅಷ್ಟು ಒಂದು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಸೊ ಇನ್ನು E2E ನೆಟ್ವರ್ಕ್ಸ್ ಲಿಮಿಟೆಡ್ 5%, ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಲಿಮಿಟೆಡ್ ಇದು ಒಂದು 6% ಅಷ್ಟು ಡೌನ್ ಮೂವ್ಮೆಂಟನ್ನು ಕಂಡಿದೆ. ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ಪ್ರೈಸ್ಗಳೇನು ಅಂತ ಚೆಕ್ ಮಾಡೋದಾದರೆ, ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ 95,254 ಇತ್ತು. ಸೊ ಇವಾಗಿನ ಕರೆಂಟ್ ಪ್ರೈಸ್ 96,750 ಇದೆ. ಗೋಲ್ಡ್ ರೇಟ್ ಒಂದು 1,496 ರೂಪಾಯಿಗಳಷ್ಟು ಒಂದು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಇವತ್ತಿನ ದಿವಸ. ಸೊ ಇನ್ನು ಸಿಲ್ವರ್ ಪ್ರೈಸ್ನ ನೋಡೋದಾದರೆ 95,037 ಇದರ ಪ್ರೀವಿಯಸ್ ಕ್ಲೋಸ್ ಇತ್ತು. ಸೊ ಕರೆಂಟ್ ಪ್ರೈಸ್ 95,848 ಇದೆ. 811 ರೂಪಾಯಿಗಳಷ್ಟು ಸಿಲ್ವರ್ ರೇಟ್ ಜಾಸ್ತಿ ಆಗಿದೆ. ಸೊ ಇನ್ನು ಕ್ರೂಡ್ ಆಯಿಲ್ನ ಪ್ರೀವಿಯಸ್ ಕ್ಲೋಸ್ $64.01 ಇತ್ತು. ಸೊ ಕರೆಂಟ್ ಪ್ರೈಸ್ $62.22 ಇತ್ತು. ಸೊ ಇವತ್ತಿನ ದಿವಸ ಕ್ರೂಡ್ ಆಯಿಲ್ ಬೆಲೆ $2.8 ಅಷ್ಟು ಕಡಿಮೆ ಆಗಿದೆ. ಸೊ ಇನ್ನು USD INR ನೋಡೋದಾದರೆ, ಪ್ರೀವಿಯಸ್ ಕ್ಲೋಸ್ $85.4090 ಇತ್ತು. ಸೊ ಕರೆಂಟ್ ಪ್ರೈಸ್ $85.0770 ಇದೆ. ಸೊ ಇದು ಕೂಡ $0.3320 ಅಷ್ಟು ಕಡಿಮೆ ಆಗಿದೆ. ಇದಾಗಿತ್ತು ಇವತ್ತಿನ ಮೇಜರ್ ಸ್ಟಾಕ್ ಇವೆಂಟ್ಸ್ಗಳು ಹಾಗೆ ಮೇಜರ್ ಸುದ್ದಿಗಳು. ಮತ್ತೆ ನಾಳೆ ಮತ್ತಷ್ಟು ಸುದ್ದಿಗಳು ಮತ್ತಷ್ಟು ಈವೆಂಟ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ನಾನು ಅಮಿತ್ ದೇಸಾಯಿ. ಥ್ಯಾಂಕ್ ಯು ಸೋ ಮಚ್.